ಗಾಡಿ ನಂಬರ್ ಬಂದು 16/5/86 SFVT ಬೆಂಗಳೂರು ಮಂಗಳೂರು ಸೆಂಟ್ರಲ್ ಸಾಯಂಕಾಲ 6 ಗಂಟೆ 35 ನಿಮಿಷಕ್ಕೆ ಬಿಟ್ಟರೆ SFVT ಬೆಂಗಳೂರು ಬೆಳಗಿನ ಜಾವ 7 ಗಂಟೆ 15 ನಿಮಿಷಕ್ಕೆ ಈ ಗಾಡಿ ಬಂದು ಸೇರುತ್ತೆ. ಎಲ್ಲ ದಿನದಲ್ಲ ಗಾಡಿ ಆಪರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಟ್ರೈನ್ ರೂಟ್ ಮಾಹಿತಿ ನಿಮಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಮಂಗಳೂರು ಸೆಂಟ್ರಲ್ ಸಾಯಂಕಾಲ 6 ಗಂಟೆ 35 ನಿಮಿಷಕ್ಕೆ ಬಿಟ್ಟರೆ ಮಂಗಳೂರು ಜಂಕ್ಷನ್ ಬಂಟ್ವಾಳ ಕಬ್ಬುತ್ತೂರು ಸುಬ್ರಹ್ಮಣ್ಯ ರೋಡ್ ಸಕಲೇಶ್ಪುರ ಹಾಸನ್ ಜಂಕ್ಷನ್ ಹೊಳೆನರಸೀಪುರ ಕೃಷ್ಣರಾಜನಗರ ಮೈಸೂರು ಜಂಕ್ಷನ್ ಮಂಡ್ಯ ಚನ್ನಪಟ್ಟಣ ರಾಮನಗರ ಕೆಂಗೇರಿ KSR ಬೆಂಗಳೂರು ಸಿಟಿ ಜಂಕ್ಷನ್ ಬೆಂಗಳೂರು ಕಂಟ್ರೋನ್ಮೆಂಟ್ SFVT ಬೆಂಗಳೂರು ಎಷ್ಟು ಗಂಟೆ ಬರ್ತದೆ ಅಂದರೆ ಬೆಳಗಿನ ಜಾವ 7 ಗಂಟೆ 15 ನಿಮಿಷಕ್ಕೆ 458 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ಎಲ್ಲ ದಿನದಲ್ಲೂ ಗಾಡಿ ಆಪ್ರೇಟ್ ಆಗ್ತಿದೆ ಫ್ರೆಂಡ್ಸ್. ನಿಮಗೆ ಈ ಗಾಡಿ ಬಂದರೆ ಫಸ್ಟು ICF ರ್ಯಾಕ್ ಇತ್ತು, ಇವಾಗ LHB ರ್ಯಾಕಿಗೆ ಕನ್ವರ್ಟ್ ಆಗ್ತಿದೆ ಫ್ರೆಂಡ್ಸ್ ಈ ಗಾಡಿ ನಿಮಗೆ. ಥ್ಯಾಂಕ್ ಯು. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮಂಗಳೂರು ಸೆಂಟ್ರಲಿಂದ SFVT ಬೆಂಗಳೂರಿಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 150 ರೂಪಾಯಿ. ಎಲ್ಲ ದಿನದಲ್ಲೂ ಗಾಡಿ ಆಪರೇಟ್ ಆಗ್ತಿದೆ. ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಈ ಗಾಡಿ ಹೆಸರು ನಿಮಗೆ ಫ್ರೆಂಡ್ಸ್. ಸ್ಲೀಪರ್ ಬಂದು 315 ರೂಪಾಯಿ, ಥರ್ಡ್ AC ಬಂದು 845 ರೂಪಾಯಿ, ಸೆಕೆಂಡ್ AC ಬಂದು 1205 ರೂಪಾಯಿ, ಫಸ್ಟ್ AC ಬಂದು 1995 ರೂಪಾಯಿ. ಟೋಟಲ್ ಡಿಸ್ಟೆನ್ಸ್ ಬಂದು 622 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 36 ಕಿಲೋಮೀಟರ್ ಪರ್ ಅವರ್ಗೆ, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 ಕಿಲೋಮೀಟರ್ ಪರ್ ಅವರ್ಗೆ. ರ್ಯಾಕ್ ಟೈಪ್ ಬಂದು ICF ಫ್ರೆಂಡ್. ಫಸ್ಟ್ ಈ ಗಾಡಿ ಬಂದು ICF ರ್ಯಾಕ್ ಇದ್ದು. ಈ ಗಾಡಿ ನಂಬರ್ ಬಂದು 16/5/86 ಮುರುಡೇಶ್ವರ SFVT ಬೆಂಗಳೂರು ಎಕ್ಸ್ಪ್ರೆಸ್. ಟ್ರಾವೆಲ್ ಟೈಪ್ ಮಾಡೋದು 12 ಅವರ್ 40 ಮಿನಿಟ್ಗೆ 15 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 459 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 36 ಕಿಲೋಮೀಟರ್ ಪರ್ ಅವರ್ಗೆ, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 ಕಿಲೋಮೀಟರ್ ಪರ್ ಅವರ್ಗೆ. ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್. ರ್ಯಾಕ್ ಝೋನಿ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ. ಕ್ಲೀನೆಸ್ ಗುಡ್ ಇದೆ, ಪಂಕ್ಚುಯಾಲಿಟಿ ಎಕ್ಸಲೆಂಟ್ ಇದೆ, ಫುಡ್ ಆವ್ರೇಜ್ ಇದೆ, ಟಿಕೆಟ್ ಅವೈಲೇಬಲ್ ಗುಡ್ ಇದೆ, ಕೋಚ್ ಗುಡ್ ಇದೆ, ರೈಲಿಂಗ್ ಫ್ಯಾನ್ ಎಕ್ಸಲೆಂಟ್ ಇದೆ, ಸೇಫ್ಟಿ ಎಕ್ಸಲೆಂಟ್ ಇದೆ. ರೆಗ್ಯುಲರ್ ರನ್ನಿಂಗ್ ಗುರುವಾರ ಫೆಬ್ರವರಿ 21, 2019ಗೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕ್ಯಾರೆಕ್ಟರ್ ಇರಲ್ಲ ಈ ಗಾಡಿಗೆ. LHB ICF ರ್ಯಾಕ್ ಕೋಚ್ ಪೊಸಿಷನ್ ನಮ್ಗೆ ಹೇಳ್ತೀನಿ. ಎಲ್ಲೋ SLR ಜನರಲು H1 A1 A2 B3 B2 B1 S2 S3 S4 S5 S6 S7 S8 S9 S10 S1 2 ಜನರಲು SLR 1 ಎಂಜಿನ್ನು. ರ್ಯಾಕ್ ಶೇರಿಂಗ್ ಗಾಡಿ ಇದೆ ನಿಮಗಿದು. 16/5/11 KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಸು. 16/5/12 ಕಣ್ಣೂರು KSR ಬೆಂಗಳೂರು ಎಕ್ಸ್ಪ್ರೆಸ್ಸು. ಮುರುಡೇಶ್ವರದಿಂದ ಮಂಗಳೂರಿಗೆ AJJWP4, ಮಂಗಳೂರಿಂದ ಮೈಸೂರಿಗೆ KJM WDP4D, ಮೈಸೂರಿಂದ SFVT ಬೆಂಗಳೂರಿಗೆ BZA WAP4, KGM WAP7, KGM WAG9HC. ರ್ಯಾಕ್ ರಿವರ್ಸಲ್ಲಿದೆ. ಮೈಸೂರು ಜಂಕ್ಷನ್ ಮೈಸೂರು, ಮಂಗಳೂರು ಸೆಂಟ್ರಲ್ ಮಂಗಳೂರು, ಹಾಸನ್ ಜಂಕ್ಷನ್ಗೆ 15 ಹಾಲ್ಟ್ ಬರ್ತದೆ. 71 ಇಮಿಡಿಯೇಟ್ ಸ್ಟೇಷನ್ ಬರ್ತದೆ ಬಿಟ್ವೀನು ಮಂಗಳೂರು ಸೆಂಟ್ರಲಿಂದ SFVT ಬೆಂಗಳೂರಿಗೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೀವು ಸಬ್ ಕೊಡ್ತೀರಲ್ಲ ನನ್ನ ಚಾನಲ್ಗೆ, ಏನಕ್ಕೆ ನೀವು ಲೆಸ್ ಮಾಡ್ತೀರಾ? ನೀವು ಲೆಸ್ ಮಾಡೋದ್ರಿಂದ ಏನು ನಿಮಗೆ ಪ್ರಯೋಜನ ಆಗ್ತದೆ ಅಲ್ಲಿ ಹೇಳಿ. ನೀವು ಬಂದು ಸಪೋರ್ಟ್ ಮಾಡ್ತೀರಿ, ನೀವು ಸಬ್ ಕೊಡ್ತೀರಾ ಅಂದರೆ ಸೆಂಟ್ರಲ್ಲಿ ಬಂದು ಏನಕ್ಕೆ ನೀವು ಅನ್ಸಬ್ ಎಲ್ಲ ಮಾಡ್ತೀರಾ? ಮಾಡೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ಅನ್ಸಬ್ ಮಾಡೋಕ್ಕೆ ಅಂದರೆ ನನ್ನ ಚಾನಲ್ಗೆ ದಯವಿಟ್ಟು ಯಾರು ಸಬ್ ಕೊಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ನಾವು ಫಸ್ಟು ಲೈವ್ ಮಾಡ್ತೀವಿ, ಲೈವ್ ಸ್ಟಾಪ್ ಮಾಡಿಬಿಡಿದ್ದೀನಿ. ಲೈವಿಂದ ಏನೂ ಯೂಸ್ಫುಲ್ ಆಗೋಲ್ಲ. ಡೈಲಿ ವಿಡಿಯೋ ಹಾಕಿ 100% ಚಾನಲ್ ಗ್ರೋ ಆಗೇ ಆಗ್ತೈತೆ ಫ್ರೆಂಡ್ಸ್. ನೀವು ಟೈಟಲ್ ಒಂದು ಹಾಕಬೇಕು. ಟೈಟಲಲ್ಲಿ ಏನು ಹಾಕ್ತಿರೋ ಡಿಸ್ಕ್ರಿಪ್ಷನ್ ಇದೆ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು. ಟ್ಯಾಗಿಂದಲೇ ನಮಗೆ ಆಲ್ಮೋಸ್ಟು ವಿಡಿಯೋ ರ್ಯಾಂಕಿಂಗ್ ಆಗೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ನೀವು ವಿಡಿಯೋದಲ್ಲಿ ಏನು ಮಾಡ್ತೀರಂದರೆ, ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗೇ ಹಾಕಲ್ಲ. ನೀವು ಟ್ಯಾಗ್ ಹಾಕಿಲ್ಲ ಅಂದರೆ ವಿಡಿಯೋ ರ್ಯಾಂಕಿಂಗ್ ಹೆಂಗೆ ಬರ್ತದೆ ಹೇಳಿ? ಫಸ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಬರಬೇಕು. ಯಾರು ಹಾಕೋದೇ ಇಲ್ಲ, ಬರೀ ಟೈಟಲ್ ಒಂದಿರ್ತೈತೆ, ಡಿಸ್ಕ್ರಿಪ್ಷನ್ ಒಂದಿರ್ತೈತೆ. ಎರಡಕ್ಕೂ ಮ್ಯಾಚೇ ಆಗೋಲ್ಲ. ನೀವು ಮಾಡಿದ್ರೆ ನೋಡಿ, ಟೈಟಲ್ ಏನು ಮಾಡ್ತೀರೋ ಡಿಸ್ಕ್ರಿಪ್ಷನ್ ಇದೇ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮಗೆ ವಿಡಿಯೋ ರ್ಯಾಂಕಿಂಗ್ ಆಗಬೇಕಂದ್ರೆ ಟ್ಯಾಗ್ ಹಾಕಬೇಕು. ಆಮೇಲೆ ನಿಮ್ಮ ಫೇಸ್ಬುಕ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ನಿಮ್ದು ಏನೇನಿದೆ ಎಲ್ಲ ಲಿಂಕ್ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಅವಾಗ ಜನ ನಿಮ್ಮ ಸರ್ಚಿಂಗಲ್ಲಿ ನೀವೇನೋ ಕುಕ್ಕಿಂಗ್ ರಿಲೇಟಿವ್ಸು ಟ್ಯಾಗ್ ಹಾಕ್ತೀರಾ, ಇಲ್ಲ ಟ್ರಾವೆಲಿಂಗ್ದು ಟ್ಯಾಗ್ ಹಾಕ್ತೀರಾ, ಏನೋ ಈ ಸರ್ಚಿಂಗಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಫಸ್ಟ್ ಇವ್ರಿಗೆ ಹೋಗ್ಬಿಡ್ತದೆ. ಅವಾಗ ನಿಮ್ಮ ವಿಡಿಯೋ ಫಸ್ಟ್ ಬರ್ತದೆ. ಯಾರು ದಯವಿಟ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ತೀರಾ ಮಾಡಿ, ಲೇಟ್ ಆದರೂ ಪರವಾಗಿಲ್ಲ. ಒಟ್ಟು ಕರೆಕ್ಟ್ ಓನ್ ಕಂಟೆಂಟ್ ಕೊಡಿ. ನೀವೆಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಆಮೇಲೆ ಪ್ರತಿದಿನ ನೀವು ವಿಡಿಯೋ ಹಾಕಬೇಕು. ಪ್ರತಿದಿನ ವಿಡಿಯೋ ಹಾಕಿದ್ರೆ ಮಾತ್ರ ನಿಮ್ಮದು ಯೂಟ್ಯೂಬರು ಇನ್ಫ್ಲೇಷನ್ಗೆ ಕಳಿಸ್ತಾರೆ, ಬೇರೆಯವ್ರಿಗೆಲ್ಲ ಕಳಿಸ್ತಾರೆ. ನೀವು ವಿಡಿಯೋ ಯಾವಾಗ ಡ್ರಾಪ್ ತಿಂಗ್ಳಿಗೆ ಒಂದು ಸಲ ಹಾಕೋದು, 2 ತಿಂಗ್ಳಿಗೆ ಒಂದು ಸಲ ನೀವು ಬೇಕಾಬಿಟ್ಟು ಹಾಕೋದು, ಇದೆಲ್ಲ ಯೂಟ್ಯೂಬಲ್ಲಿ ನಡೆಯಲ್ಲ. ಇವಾಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಯೂಟ್ಯೂಬಲ್ಲಿ
ಕೆಲಸ ಮಾಡ್ತಿದ್ದಾರೆ ಅಂದರೆ ಪಕ್ಕ ಇವ್ರ ಚಾನೆಲ್ಲು ತುಂಬ ವೈರಲ್ ಮಾಡ್ತಾರೆ ಯೂಟ್ಯೂಬರು. ಇದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋದಷ್ಟು ಹೇಳಿದ್ದೀನಿ ನಿಮಗೆ, ಆಮೇಲೆ ನಿಮ್ಮಿಷ್ಟ ಫ್ರೆಂಡ್ಸ್. ನಾನು ಕೈಲಾದಷ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ದಯವಿಟ್ಟು ಯಾರೂ ನಾನು ವಿಡಿಯೋ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗಬೇಡಿ. ನಾನು ಒಂದು ಸರಿ ನಿಮ್ಮ ಚಾನಲ್ಗೆ ಏನೋ ನಾನು ನೋಡಿದ್ರು ಅಂದರೆ ನಾನು ಕಾಪಿ ಸ್ಟ್ರೈಕ್ ಕೊಡ್ತೀನಿ. 3 ತಿಂಗಳು ನೀವು ವಿಡಿಯೋ ಹಾಕಂಗಿರಲ್ಲ, ಲೈವ್ ಮಾಡೋಂಗೆ ಏನಿರಲ್ಲ. ಹುಷಾರಿಗೆ ನೋಡಿಕೊಂಡು ಕೇರ್ಫುಲ್ಲಿಗೆ ಹ್ಯಾಂಡಲ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಇನ್ಸ್ಟಾಗ್ರಾಮಿಗೆ ಕಾಪಿ ಮಾಡಿಕೊಂಡು YT ಸ್ಟುಡಿಯೋಗೆ ಹಾಕೊಳಕ್ಕೆ ಹೋಗಬೇಡಿ. ಒಂದು ಸರಿ ನೀವೇನಾರ ಕಾಪಿ ಮಾಡ್ಕೊಂಡು ಹಾಕೊಂಡ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದರೆ ರೀಯೂಸ್ ಕಂಟೆಂಟಾಗಿ ಕೊಡ್ತಾನೆ, ನಿಮಗೆ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸ್. ಏನಕ್ಕೆ ಬೇಕು, ನಿಮ್ಮದು ಓನ್ ಕಂಟೆಂಟ್ ಕೊಡಿ. ನೀವು ಎಷ್ಟು ಆದಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವು 100% ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ದಯವಿಟ್ಟು ಡೈಲಿ ವಿಡಿಯೋ ಹಾಕಿ, ನಿಮ್ಮ ಕೈಲ ಡೈಲಿ ವಿಡಿಯೋ ಹಾಕಿದ್ರೆ ಯೂಟ್ಯೂಬಲ್ಲಿ ಕಂಟೆನ್ಸಿ ಮೇಂಟೈನ್ ಮಾಡಬೇಕು. ಯೂಟ್ಯೂಬರು ಪ್ರತಿದಿನ ಚೆಕ್ ಮಾಡ್ತಾರೆ ಹೆಂಗಿದೆ ಇವ್ರ ಚಾನಲ್, ಹೆಂಗೆ ಗ್ರೋ ಆಗ್ತಿದೆಯೋ ಏನೆಲ್ಲ ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ. ನಾವು ರ್ಯಾಂಕಿಂಗ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಟ್ಯಾಗ್ ಹಾಕೊಳ್ಳಿ. ನೀವು ಕಂಟೆಂಟ್ ಇವಾಗ ಕುಕ್ಕಿಂಗ್ದು ಟ್ಯಾಗ್ ಏನು ಬರ್ತದೆ, ಇವಾಗ ಟ್ರಾವೆಲ್ದು ಇದಾಗ್ತೀನಿ ಟ್ಯಾಗ್ ಏನು ಬರ್ತದೆ, ಆ ಥರ ಎಲ್ಲ ಇಂಪಾರ್ಟೆಂಟ್ ಹಾಕಬೇಕು ಫ್ರೆಂಡ್ಸ್. ದಯವಿಟ್ಟು ಓನ್ ಕಂಟೆಂಟ್ ಕೊಡಿ. ನಿಮ್ಮ ಕೈಲಾದಷ್ಟು ಓನ್ ಕಂಟೆಂಟ್ ಕೊಟ್ಟರೆ ನಿಮ್ಮ ಚಾನಲ್ ಗ್ರೋ ಆಗ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಅದಕ್ಕೆ ನಾನು ವೀಡಿಯೋಗೆ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಹಾಕೊಂಡು ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಎಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ನಿಮ್ಮ ಚಾನಲ್ಗೂ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್.